ಪ್ಲಾಸ್ಟಿಕ್ ಚಟ್ನಿಯನ್ನ ಹೇಗೆ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಪ್ಲಾಸ್ಟಿಕ್ ಚಟ್ನಿ ಅಂತ ಹೇಳಿದ್ರೆ ಇದು ಖಾರ ಅಲ್ಲ, ಇದು ಒಂದು ಸ್ವೀಟ್ ರೆಸಿಪಿ. ಸೊ ಬೆಂಗಾಲಿ ಸ್ಟೈಲಲ್ಲಿ ಮಾಡುವಂತಹದ್ದು. ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡ್ತಾ ಹೋಗೋಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನ ನೋಡಿ. ಈ ಒಂದು ಸ್ವೀಟ್ ಅನ್ನ ಮಾಡೋಕೆ ನಾನು ಇಲ್ಲಿ ರಾ ಪಪ್ಪಾಯವನ್ನ ತೆಗೆದುಕೊಂಡು ಅದರಲ್ಲಿರುವಂತಹ ಸೀಡ್ಸ್ ಎಲ್ಲವನ್ನ ರಿಮೂವ್ ಮಾಡ್ತಾ ಇದ್ದೀನಿ. ಸೀಡ್ಸ್ ಎಲ್ಲ ರಿಮೂವ್ ಮಾಡಿದ್ಮೇಲೆ ನೀವು ಅದು ಮೇಲಿರುವಂತಹ ಸಿಪ್ಪೆ ಎಲ್ಲ ತೆಗೆದು ಬಿಡಬೇಕು. ಸಿಪ್ಪೆ ಎಲ್ಲ ತೆಗೆದ ಮೇಲೆ ಅದನ್ನ ನೀವು ಕಟ್ ಮಾಡಿಕೊಂಡು ಒಂದು ದಪ್ಪ ಪೀಸಸ್ ಆಗಿ ಮಾಡ್ಕೊಳ್ಳಿ. ಒಂದು 4-5 ಪೀಸಸ್ ಆಗಿ ಮಾಡಿಕೊಂಡು ನಾನು ಒಂದು ಹಾಫ್ ಅಷ್ಟೇ ಮಾಡ್ತಾ ಇರೋದು. ಸೊ ನೆಕ್ಸ್ಟ್ ಈ ಪೀಸಸ್ ಅನ್ನ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ತೆಳುವಾಗಿ ನೀವು ಇದನ್ನ ಕಟ್ ಮಾಡ್ಕೋಬೇಕು. ಸಾಧ್ಯ ಆದ್ರೆ ಕಟ್ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಗ್ರಿಟರ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ ರೀತಿ ಸ್ಲೈಸಸ್ ಆಗಿ ನೀವು ಇದನ್ನ ತುರ್ಕೋಬೇಕು. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಸ್ಲೈಸಸ್ ಆಗಿ ಇವಾಗ ರೆಡಿ ಇದೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ಇದನ್ನ ನೀರಲ್ಲಿ ನೆನೆ ಹಾಕ್ಬೇಕು. ಆದಷ್ಟು ಇದು ತೆಳುವಾಗಿನೇ ಇರ್ಬೇಕು ಇದನ್ನ. ಸೊ ಹಾಗಾಗಿ ನಾನು ಗ್ರಿಟರ್ ಇಂದ ಇದನ್ನ ಸ್ಲೈಸಸ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡೋಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಇನ್ ಕೇಸ್ ನಿಮ್ಗೆ ಏನಾದ್ರು ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನ ನಾನು ನೀರಲ್ಲಿ ನೆನೆ ಹಾಕ್ತಾ ಇದ್ದೀನಿ. ಇದರಲ್ಲಿ ನೀವು ಒಂದು 10 to 15 ಮಿನಿಟ್ ಆದ್ರೂ ನೀವು ಇದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರಲ್ಲಿ ನೆನೆ ಹಾಕಬೇಕು. ಸೊ ನೀರಲ್ಲಿ ನೆನೆ ಹಾಕಿದ್ಮೇಲೆ ಇದನ್ನೆಲ್ಲ ಡ್ರೈನ್ ಆಫ್ ಮಾಡಬೇಕು ಅಂತ ಹೇಳಿದ್ರೆ ಇರುವಂತಹ ನೀರೆಲ್ಲವನ್ನ ತೆಗೆದು ಒಲೆ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಅನ್ನ ಹಾಕೊಂಡು ನೀವೇನು ಡ್ರೈನ್ ಮಾಡಿ ಇಟ್ಕೊಂಡಿರ್ತೀರಲ್ವ, ನೀರನ್ನ ಸೋಸಿ ಇಟ್ಟಿರುವಂತಹ ಪಪ್ಪಾಯನ್ನ ನೀವು ಇದರಲ್ಲಿ ಚೆನ್ನಾಗಿ 1 ಮಿನಿಟ್ ನೀವು ಇದರಲ್ಲಿ ನೀಟಾಗಿ ಒಂದ್ಸಲ ಫ್ರೈ ಮಾಡ್ಕೋಬೇಕು. ನೀಟಾಗಿ 1 ಮಿನಿಟ್ ಫ್ರೈ ಆದ್ರೆ ಓಕೆ. ಫ್ರೈ ಆದ್ಮೇಲೆ ನೆಕ್ಸ್ಟ್ ನೀವು ಇದಕ್ಕೆ ನೀರನ್ನ ಆಡ್ ಮಾಡ್ಕೊಳ್ಬೇಕು. 1 ಕಪ್ ಅಷ್ಟು ಇದಕ್ಕೆ ನೀರನ್ನ ಆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀರನ್ನ ಆಡ್ ಮಾಡಿದ್ಮೇಲೆ ನೀವು ಇದನ್ನ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಲಿಡ್ ಅನ್ನ ಕ್ಲೋಸ್ ಮಾಡಿ ನೀವು ಇದನ್ನ 10 ಮಿನಿಟ್ ಇದನ್ನ ನೀವು ಬೇಯೋಕೆ ಬಿಟ್ಬಿಡ್ಬೇಕು. ಸೊ ನೀಟಾಗಿ ಇದು ಬೆಂದಿದೆ ಅಂತ ಆದ್ಮೇಲೆ ನೀವು ಇದಕ್ಕೆ 1 ಕಪ್ ಶುಗರ್ ಅನ್ನ ಆಡ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಲಿಡ್ ಅನ್ನ ಕ್ಲೋಸ್ ಮಾಡಿ 10 ಮಿನಿಟ್ ನಾನು ಇದನ್ನ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಏನಾಗಿರುತ್ತೆ, ಪಪ್ಪಾಯ ಎಲ್ಲ ಒಂದ್ ರೀತಿ ಸಾಫ್ಟ್ ಆಗಿರುತ್ತೆ. ಸೊ ಸಾಫ್ಟ್ ಆದ್ಮೇಲೆ ನೀವು ಇದಕ್ಕೆ 1 ಕಪ್ ಶುಗರ್ ಅನ್ನ ಆಡ್ ಮಾಡ್ಕೊಳ್ಬೇಕು. ಶುಗರ್ ಅನ್ನ ಆಡ್ ಮಾಡಿದ್ಮೇಲೆ ಶುಗರ್ ಆಬ್ವಿಯಸ್ಲಿ ಕರಗಿದ ಮೇಲೆ ಅಲ್ಲಿ ನೀರ್ ಬಿಟ್ಕೊಳ್ಳುತ್ತೆ ಅಲ್ವಾ. ಸೊ ನೀವು ಅದನ್ನ ನೀಟಾಗಿ ಕೈ ಆಡ್ಕೊಳ್ತಾ ಇರಬೇಕು. ಚೆನ್ನಾಗಿ ಅದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ 1/4 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಬ್ಲ್ಯಾಕ್ ಸೇಸಮ್ ಅಂತ ಹೇಳ್ತೀವಲ್ವಾ, ಕಪ್ಪು ಎಳ್ಳನ್ನ ಆಡ್ ಮಾಡಿ. ಸೊ ಗೋಡಂಬಿ ಜೊತೆಗೆ ಒಣ ದ್ರಾಕ್ಷಿ ಅಂತ ಹೇಳ್ತೀವಲ್ಲ, ಆ ಒಣ ದ್ರಾಕ್ಷಿಯನ್ನ ಹಾಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ನೀವು ಇದನ್ನ ಮುಚ್ಚಳವನ್ನ ಮುಚ್ಚಿ ಅಗೇನ್ ನೀವು ಇದನ್ನ 10 ಮಿನಿಟ್ ಬೇಯಕ್ಕೆ ಬಿಟ್ಬಿಡ್ಬೇಕು. ನೀಟಾಗಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ನೀಟಾಗಿ ಎಲ್ಲ ಮಿಕ್ಸ್ ಆದ್ಮೇಲೆ ಲಿಡ್ ಅನ್ನ ಕ್ಲೋಸ್ ಮಾಡಿ 10 ಮಿನಿಟ್ ಇದನ್ನ ಬಾಯ್ಲ್ ಆಗೋಕೆ ಬಿಟ್ಬಿಡಿ. ನೋಡಿ ಇವಾಗ ಇದು ಬಾಯ್ಲ್ ಆಗಿದೆ, ಜೊತೆಗೆ ಕಲರ್ ಕೂಡ ಚೇಂಜ್ ಆಗಿದೆ, ನಿಮ್ಗೆನೆ ಕಾಣಿಸ್ತಾ ಇದೆ ಅಲ್ವಾ. ಸೊ ನಾವು ಗೋಡಂಬಿ, ದ್ರಾಕ್ಷಿ ಮತ್ತೆ ಕಪ್ಪು ಎಳ್ಳನ್ನ ಹಾಕಿದ್ಮೇಲೆ ಸೊ ಲಿಡ್ ಅನ್ನ ಕ್ಲೋಸ್ ಮಾಡಿ 10 ಮಿನಿಟ್ ಬಾಯ್ಲ್ ಮಾಡ್ಕೊಂಡ್ಮೇಲೆ ಅದು ಕಲರ್ ಕೂಡ ಚೇಂಜಸ್ ಆಗಿದೆ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಅಂತ ಹೇಳಿದ್ರೆ ಒಂದು ಹಾಫ್ ಲೆಮನ್ ಜ್ಯೂಸ್ ಅನ್ನ ಆಡ್ ಮಾಡ್ಕೊಳ್ಳಿ. ಲೆಮನ್ ಜ್ಯೂಸ್ ಅನ್ನ ಆಡ್ ಮಾಡಿ ಅಗೇನ್ ನೀವು ಇದನ್ನ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಎಲ್ಲವೂ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿ ಸಿಮ್ಮಲ್ಲೇ ನೀವು ಇದನ್ನ 15 ಮಿನಿಟ್ ಇದನ್ನ ಬಿಟ್ಬಿಡ್ಬೇಕು. ಸೊ ಅಲ್ಲಿರುವಂತಹ ನೀರೆಲ್ಲ ಒಂದ್ ಸ್ವಲ್ಪ ಡ್ರೈ ಆಗೋವರೆಗೂ ನೀವು ಇದನ್ನ ಏನ್ ಮಾಡ್ಬೇಕು, 15 ಮಿನಿಟ್ಸ್ ಹಾಗೇನೆ ಬಿಟ್ಬಿಡಿ. ಸೊ ಇದು ಇವಾಗ ನೀಟಾಗಿ 15 ಮಿನಿಟ್ಸ್ ಬಿಟ್ಟ ಮೇಲೆ ಅದು ಕಲರ್ ಕೂಡ ಚೇಂಜಸ್ ಆಗ್ತಾ ಇದೆ. ಸೊ ನೀವೇ ನೋಡ್ತಾ ಇರ್ಬೋದು, ಕಲರ್ ಎಲ್ಲ ನೀಟಾಗಿ ಚೇಂಜಸ್ ಆಗಿದೆ. ಸೊ ಇದು ಬೆಂಗಾಲಿ ಸ್ಟೈಲಲ್ಲಿ ವೆಡ್ಡಿಂಗ್ ಅಲ್ಲಿ ಇದನ್ನ ಆಲ್ಮೋಸ್ಟ್ ಮಾಡುವಂತಹದ್ದು. ಸೊ ಅವರ ಒಂದು ಮದುವೆ ಸಮಾರಂಭಗಳಲ್ಲಿ ಮಾಡುವಂತಹ ರೆಸಿಪಿ ಇದು. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಒಂದ್ಸಲ ಇದನ್ನ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಸೊ ನೀವೇ ನೋಡ್ತಾ ಇರ್ಬೋದು, ನೋಡಿ ಏನಿದು ಪ್ಲಾಸ್ಟಿಕ್ ಚಟ್ನಿ ಅಂತ ಹೇಳಿ, ಬಟ್ ಇದು ಆಕ್ಚುಲಿ ಇದು ಸ್ವೀಟ್. ಸೊ ಒಂದ್ಸಲ ಮನೇಲಿ ಟ್ರೈ ಮಾಡಿ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಸೊ ರೆಸಿಪಿಯನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಬಂದು ನನಗೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ನಿಮಗೆ ಯಾವ್ದಾದ್ರು ರೆಸಿಪಿ ಬೇಕಿದ್ದಲ್ಲಿ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಅದನ್ನ ವಿಡಿಯೋ ಮಾಡಿ ಹಾಕ್ತೀನಿ. ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.